ಧರ್ಮಸ್ಥಳ ಅನನ್ಯ ಪ್ರಕರಣ ಒಂದು ಕಡೆ ನೀವೊಂದು ಪ್ರಕರಣ ಹೊರ ಬಂದಿದ್ರಿ. ಈ ಟೈಮ್‌ನಲ್ಲಿ ಏನಾದ್ರೂ ಗಿಲ್ಟ್ ಕಾಡ್ತಿದೆಯಾ ಮೇಡಮ್ ನಿಮ್ಗೆ? ನಾನು ಅವತ್ತೇನಾದ್ರೂ ತಪ್ಪು ಮಾಡ್ಬಿಟ್ಟೆ ಅಂತ ಅನಿಸ್ತಿದೆಯಾ ಮೇಡಮ್? ಅದೇ ಹೇಳಿದ್ನಲ್ಲ, ನಾನು ಯಾವುದೋ ಒಂದು ಇದರಲ್ಲಿ ಯೂಟ್ಯೂಬಲ್ಲಿ ಕಲ್ಲನ್ನು ಹೊಡಿತೀನಿ ಅಂತ ಹೇಳುವಂಥ ಧರ್ಮಸ್ಥಳ ಇದಕ್ಕೆ ಕಲ್ಲು ಹೊಡಿತೀನಿ ಅನ್ನುವಂಥ ಒಂದು ಮಾಹಿತಿಯ ಒಂದು ಇದಾಗಿತ್ತು. ಅದರಿಂದ ನನಗೆ ಗಿಲ್ಟ್ ಕಾಡ್ತಾ ಇದೆ. ಹಾಗಾಗಿ ಈ ಪ್ರಕರಣದಿಂದ ನಾನು ಹೊರಗಡೆ ಬಂದಿದ್ದೀನಿ. ಇವಾಗ ಹೋಗಿ ನನಗೆ ಆ ಪಾಪ ಪ್ರಜ್ಞೆ ಕಾಡ್ತಾ ಇದೆ. ಹಾಗಾಗಿ ನಾನು ಧರ್ಮಸ್ಥಳ ಕ್ಷೇತ್ರಕ್ಕೆ ಹೋಗ್ಬಿಟ್ಟು ದೇವರಿಗೂ ಉದ್ದಂಡ ನಮಸ್ಕಾರ ಮಾಡಿ, ಹಾಗೂ ಮಂಜುನಾಥ ಅಣ್ಣಪ್ಪನಿಗೂ ನಮಸ್ಕಾರ ಮಾಡಿ, ಅಲ್ಲಿಯೇ ಇದ್ರವರಿಗೆ ಜನತೆಗೆ ಕ್ಷಮೆ ಕೇಳಿ, ಹಾಗೂ ಧರ್ಮಸ್ಥಳ ವೀರೇಂದ್ರ ಹೆಗ್ಡೆ ಅವ್ರ ಹತ್ರನೂ ಕ್ಷಮೆ ಕೇಳಿ ಕ್ಷಮೆ ಯಾಚಿಸಿ ಬರಬೇಕು ಅಂತ ಇದ್ದೀನಿ. ಯಾವಾಗ ಹೋಗ್ತೀನೋ ಗೊತ್ತಿಲ್ಲ, ನೋಡ್ಬೇಕಿನ್ನು, ಅದಕ್ಕೂ ಟೈಮ್ ಕಾಯಬೇಕು. ನಾನು ಹೋಗ್ತೀನಿ ಅಂತೂ, ಸದ್ಯದಲ್ಲೇ ಹೋಗ್ತೀನಿ ಅಂತೂ ಕ್ಷಮೆ ಯಾಚಿಸ್ತೀನಿ. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.